ನಾವೇನು ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಭಿಕ್ಷೆ ಪಡ್ಕೊಂಡು ಜೀವನ ಮಾಡ್ತಾ ಇದೀವಿ, ಸೆಕ್ಸ್ ವರ್ಕೌಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾನು ಅದೇ ಹೇಳಿದ್ನಲ್ಲ, ಮ್ಯೂಟಿನಿ ರೇಡಿಯೋದಲ್ಲಿ ಟ್ರಾನ್ಸ್ ಮ್ಯಾನ್ ಅಂತ, ಅದು ಇವರೇ. ಓ ಇವರೇನಾ? ಆ ರೇಡಿಯೋ ಸ್ಟೇಷನ್ ರನ್ ಮಾಡ್ತಾ ಇರೋದು. ಓಕೆ ಓಕೆ. ಹಾಂ ಹಾಂ ಹಾಂ. ಅವ್ರ ಜೊತೆ ಕಳೆದಂಥ ತುಂಬಾ ಹ್ಯಾಪಿ ಆಗಿತ್ತು ನನಗೆ. ಸೊ ಅವರು ಇನ್ನೊಂದೇನಂತಂದ್ರೆ ಅಲ್ಲಿರೋ ಟ್ರಾನ್ಸ್ಜೆಂಡರ್ಸ್ಗಳನ್ನ ಇಲ್ಲಿರೋ ಥರ ಟ್ರೀಟ್ ಮಾಡಲ್ಲ, ಒಂಥರ ಕಾಮನ್ ಮ್ಯಾನ್ಗಳ ಥರ. ಅವರು ಅವ್ರ ಕೆಲಸ ಅವ್ರು ಏನಿದೆ ಅದನ್ನ ನೋಡಿಕೊಂಡು ಅವ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಥರ ಇಲ್ಲ. ಸೊ ಅಲ್ಲೂ ಕೂಡ ವೃತ್ತಿ ನಡೆಯುತ್ತೆ. ವಿಧಾನಸೌಧದಲ್ಲಿ ಪ್ರಿಯಾಂಕಾ ಕುತ್ಕೊಂಡಿರೋದು. ಹೌದು. ಸೊ ಇದೊಂದು ಮೂವಿಗೆ ಪೋಸ್ಟ್ ಕೊಟ್ಟಿದ್ದು. ಓ ಮೈ ಗಾಡ್, ಇಷ್ಟು ರಗಡಾಗಿ. ಅವಾಗ ಆ ಥರ ಇದ್ದೆ ನಾನು, ಅಷ್ಟು ರಗಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸುರ 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 ಮೊರ ಸಿಂಗಾರಿ ನಾನು. ಸೊ ನಮ್ಮ ಒಂದು ಈ ಅರ್ವಾಣಿ ಆರ್ಟ್ ಪ್ರಾಜೆಕ್ಟ್ ಅನ್ನೋದೇನಿದೆ ಅದ್ರ ಮುಖಾಂತರ ಫೇಸ್ಬುಕ್ ಅವರು ನಮ್ಮ ವಾಲ್ ಪೇಂಟಿಂಗ್ ಎಲ್ಲ ನೋಡಿ ಅವರೇ ಕಾಲ್ ಮಾಡಿ ಮೇಲ್ ಕಳಿಸಿ ನಮ್ಮನ್ನ ಅಲ್ಲಿ ಕರ್ಸ್ಕೊಂಡಿದ್ದು ಹೆಡ್ ಕ್ವಾರ್ಟರ್ಸ್, ಫೇಸ್ಬುಕ್ ಹೆಡ್. ನಾವೇನು ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಂತ ಅಂತಿದ್ದೀವಿ. ಸೊ ನಾನು ಅದನ್ನು ಅಲ್ಲೇ ಹೋಗಿ ನಾನು ನಮ್ಮ ಒಂದು ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಮಾಡಿ ಪೇಂಟ್ ಮಾಡಿ ಬಂದಿದ್ದೀನಿ. ನಾನು ವಾರಸ್ದಾರ ಶೂಟಿಂಗ್ ಸೆಟ್ಟಲ್ಲಿ, ಸುದೀಪ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ವಾರಸ್ ಸೊಸೈಟಿಯಲ್ಲಿ ಕೆಲಸಗಳು ಕೊಟ್ಟರೆ ಯಾಕಪ್ಪ ಮಾಡಲ್ಲ, ಯಾರು ಮಾಡಲ್ಲ? ಎಷ್ಟೋ ಜನಕ್ಕೆ ಇವಾಗ ಅನಿಸ್ತಿದೆ ನಾನು ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬೇಕು, ನಾನು ಒಂದು ಗೌರವದಿಂದ ಬದುಕಬೇಕು ಈ ಸೊಸೈಟಿಯಲ್ಲಿ, ನಮ್ಮ ಧ್ವನಿ ಇಂಪಾರ್ಟೆಂಟ್ ಅಂತೇಳಿ ನಮ್ಮ ಸಮುದಾಯದದ್ದು ಲೈಫ್ ಸ್ಟೋರೀಸ್ಗಳನ್ನ ಮಾಡಿದೆ, ಪಾರ್ಟ್ನರ್ ಇಶ್ಯೂಸ್ ಮಾಡಿದೆ, ಪೊಲೀಸ್ ವೈಲೆನ್ಸು, ಗೂಂಡಾಸ್ ವೈಲೆನ್ಸು, ಫ್ಯಾಮಿಲಿ ಅಕ್ಸೆಪ್ಟಬಲು, ಪಾರ್ಟ್ನರ್ ಇಶ್ಯೂಸು. ವಾರ್ತಾ ಇಲಾಖೆಯವ್ರು ಕೊಟ್ಟಿರೋದು ಮಿನಿಸ್ಟ್ರಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯಾಷನಲ್ ಕಮ್ಯುನಿಟಿ ರೇಡಿಯೋ ಅವಾರ್ಡ್. ಸೊ ಆ ಒಂದು ಮಟ್ಟಿಗೆ ನಾನು ಆ ರೇಡಿಯೋ ಆ್ಯಕ್ಟಿವ್ನಾಗಿ ಪ್ರೋಗ್ರಾಮ್ಸ್ನ ಬಿಲ್ಡ್ ಮಾಡಿಕೊಂಡೆ. ಏಕೆಂದರೆ ನಮಗೆ ಬೇರೆ ಆಪ್ಷನ್ ಇಲ್ಲ, ವಿಡಿಯೋ ಮಾಡೋದಾಗಲಿ ಅದಾಗಲಿ ನಮಗೇನು ಇದಿಲ್ಲ, ಓನ್ಲಿ ವಾಯ್ಸ್, ನಮ್ಮ ಧ್ವನಿ ಇಂಪಾರ್ಟೆಂಟ್ ಅಂತೇಳಿ ನಮ್ಮ ಸಮುದಾಯದದ್ದು ಲೈಫ್ ಸ್ಟೋರೀಸ್ಗಳನ್ನ ಮಾಡಿದೆ, ಪಾರ್ಟ್ನರ್ ಇಶ್ಯೂಸ್ ಮಾಡಿದೆ, ಪೊಲೀಸ್ ವೈಲೆನ್ಸು, ಗೂಂಡಾಸ್ ವೈಲೆನ್ಸು, ಫ್ಯಾಮಿಲಿ ಅಕ್ಸೆಪ್ಟಬಲು, ಪಾರ್ಟ್ನರ್ ಇಶ್ಯೂಸು, ದುಶ್ಚಟಗಳಿಗೆ ಬಲಿಯಾದಾಗ ಅದ್ರ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ತುಂಬ ಪಬ್ಲಿಕ್ಕಿಂದ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಆಗುತ್ತೆ, ನಮ್ಮ ಕಮ್ಯುನಿಟಿಯಿಂದ ಪಬ್ಲಿಕ್ಕಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಈ ಥರ ಟೋಟಲ್ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದೆ. ಅದರಲ್ಲಿ ಸುಮಾರು ಒಂದು 7-8 ಪ್ರೋಗ್ರಾಮ್ಸ್ಗಳಿಗೆ ನನಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಬೆಸ್ಟ್ ರೇಡಿಯೋ ಪ್ರೋಗ್ರಾಮ್ ಅಂತ, ಬೆಸ್ಟ್ RJ ಅಂತ. ಸೊ ಅದನ್ನು ಕೆಲವೊಂದು ನಾನು ಅದರೊಳಗಡೆ ಇಟ್ಟಿದ್ದೀವಿ, ಏನು ಕಬೋರ್ಡ್ ಇದೆ, ಸೊ ಅದರಲ್ಲಿ ಇಟ್ಟಿದ್ದೀನಿ. ನಾನು ರೇಡಿಯೋ ಆ್ಯಕ್ಟಿವ್ಗೆ ಬಂದಾಗ ನಮ್ಮದು ರೇಡಿಯೋ ಆ್ಯಕ್ಟಿವ್ ಆ್ಯನಿವರ್ಸರಿಲೂ ಕೂಡ ನಾನು ಯಾವ ರೀತಿ ಭಾಗ ಆಗಿದೆ ಅಂತೇಳಿ ನನಗೆ ಅಲ್ಲೊಂದು ಆಲ್ಬಮ್ ಇದೆ, ಅದ್ರಲ್ಲಿ ತೋರಿಸ್ತೀನಿ ನಾನು ಹೇಗಿದ್ದೆ ಅಂತ. ಓಕೆ, ಸೂಪರ್. ಅಂದರೆ ಹೇಗೆ ಕನ್ವಿನ್ಸ್ ಮಾಡ್ತಾ ಇದ್ರಿ ನಿಮ್ಮ ಕಮ್ಯುನಿಟಿಯರು? ಅವಾಗ ಆಡಿಯೋದಲ್ಲೇ ಬರೋದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂತ ಹೇಳಿದ್ರಿ. ಯಾಕೆಂದರೆ ನಮ್ಮ ಪಾಡಿಗೆ ನಾವು ಇದ್ವಿ, ಏನೋ ಒಂದು ಇವಾಗ ನಿಮ್ಮ ಹತ್ರ ಮಾತಾಡಿದ್ರೆ ಇನ್ನೊಂದೇನೋ ಒಂದು ಟೆಲಿಕಾಸ್ಟ್ ಮಾಡ್ತೀರಾ, ಅದಕ್ಕೆ ಬೇಡ ನಮ್ಮ ಲೈಫ್ ಹೆಂಗೋ ಇದೆ, ಎಲೆ ಮರೆ ಕಾಯಿ ಅಂತಿದೆ, ಹಂಗೆ ಇದ್ಬಿಡೋಣ ಅಂತ ಹೇಗೆ ಹೇಗೆ ಕನ್ವಿನ್ಸ್ ಮಾಡ್ತಾ ಇದ್ರಿ? ಕನ್ವಿನ್ಸ್ ಮಾಡ್ತಿದೆ ಅಂತಂದರೆ ಎಲೆಮೆರೆ ಕಾಯಾಗಿರೋರು ಎಲೆಮೆರೆ ಕಾಯಾಗಿ ಇರಬೇಕಾ? ಯಾಕೆಂದರೆ ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಒಂದು ಇನ್ಫಾರ್ಮೇಷನ್ ಜನಗಳಿಗೆ ತಿಳಿಸ್ಕೊಳ್ತಾರೆ ಅನ್ನೋದು ವಿಚಾರ ಬಂದಾಗ ನಾವು ಖಂಡಿತವಾಗ್ಲೂ ಅವ್ರನ್ನ ಮನವೊಲಿಸ್ಬೇಕು. ಯಾಕೆಂದರೆ ಇಲ್ಲಾಂದರೆ ಸಮುದಾಯಕ್ಕಾಗಲಿ ಸೊಸೈಟಿಗಾಗಲಿ ಗೊತ್ತಾಗಲ್ಲ ನಾವು ನಮ್ಮ ಕಷ್ಟ ಏನಿದೆ, ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ನಾವು ಫ್ಯಾಮಿಲಿಯಿಂದ ಪ್ರಾಬ್ಲಮ್ ಫೇಸ್ ಮಾಡಿದಾಗ ಹೊರಗಡೆ ಸಮಾಜಕ್ಕೆ ಹೇಗೆ ಬೀಳ್ತೀವಿ, ಫ್ಯಾಮಿಲಿಯವ್ರು ನಮ್ಮನ್ನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ಅದೆಲ್ಲ ತೋರಿಸ್ಕೊಟ್ಟಾಗಲೇ ತಾನೇ ಜನಗಳಿಗೆ ತಿಳ್ಕೊಳ್ಳೋದು. ಟ್ರಾನ್ಸ್ಜೆಂಡರ್ಸ್ ಅಂದ ಕೂಡಲೇ ರೋಡ್ ಸೈಡಲ್ಲಿ ಸಿಗ್ನಲ್ ಬೆಗ್ ಮಾಡ್ತಾರೆ, ರೋಡ್ ಸೈಡಲ್ಲಿ ಸೆಕ್ಸ್ ವರ್ಕ್ ಮಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ ಹೊತ್ತು ಅವ್ರು ಯಾವ ರೀತಿ ಸ್ಟ್ರಗಲ್ ಅನ್ಭೋಗಿಸ್ಕೊಂಡು ಈ ಒಂದು ಹಂತಕ್ಕೆ ಬಂದಿರ್ತಾರೆ ಅನ್ನೋದು ಯಾರಿಗೂ ನೋಡಲ್ಲ. ಹಾಗೆ ನೋಡೋಕೆ ಹೋದರೆ ಒಂದು ಕ್ಷಣ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಅವ್ರು ನೋಡಿಬಿಟ್ರೆ ಲೈಫ್ನ, ಯಾರು ಕೂಡ ನಾಳೆ ದಿವಸ ಟ್ರಾನ್ಸ್ಜೆಂಡರ್ಸ್ಗಳ ಬಗ್ಗೆ ಅಷ್ಟು ಹಗುರವಾಗಲಿ, ಅಷ್ಟು ಹೀನಾಯವಾಗಲಿ, ಅಷ್ಟು ಕೇವಲವಾಗಿ ನೋಡಲ್ಲ. ನಾವು ಎಷ್ಟೇ ದೂರದಿಂದ ನೋಡಿಕೊಂಡ್ರು ಬೆಟ್ಟ ನುಣ್ಣಗೆನೇ ಕಾಣೋದು ನಮಗೆ ಅಲ್ವಾ? ಹತ್ರಕ್ಕೆ ಬಂದಾಗಲೇ ತಾನೇ ಅದರದ್ದು ಕಲ್ಲು ಮುಳ್ಳು ಎಷ್ಟೆಲ್ಲ ಇದೆ ಅಂತ. ಸೊ ಅದೇ ರೀತಿ ಇದು ಕೂಡ. ಸೊ ಆ ಥರ ಮಾಡಿ ನಮ್ಮ ಸಮುದಾಯದವ್ರಿಗೆಲ್ಲ ಒಂದು ಬಿಲ್ಡ್ ಮಾಡಿ, ವರ್ಕ್ಶಾಪ್ಸ್ಗಳನ್ನ ಮಾಡಿ, ಯಾವ ರೀತಿ ನಾವು ಮಾತಾಡ್ಬೋದು ರೇಡಿಯೋದಲ್ಲಿ, ಯಾವ ರೀತಿ ನಮ್ಮನ್ನ ನಾವು ಆ್ಯಕ್ಟಿವ್ ಆಗೋದು, ಹೆಂಗೆ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಡಿ ಮಟ್ಟಿ ಆ ಥರ ಒಂದು ತೋರಿಸೋದಕ್ಕೆ ಇವತ್ತಿನ ದಿವಸ ಎಷ್ಟೋ ಟ್ರಾನ್ಸ್ಜೆಂಡರ್ಸ್ಗಳು ಅವರವರ ಜೀವನಗಳನ್ನ ರೂಪಿಸ್ಕೊಂಡಿದ್ದಾರೆ, ಅವರವ್ರ ಲೈಫಲ್ಲಿ ಅವ್ರಿಗೆ ಲೀಡ್ ಮಾಡ್ತಾ ಇದ್ದಾರೆ, ಸ್ವಂತ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಹೋಟೆಲ್ಗಳು ಇಟ್ಕೊಂಡಿದ್ದಾರೆ, ಪಾರ್ಲರ್ಗಳು ಇಟ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದಾರೆ, ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ, ನಾಟಕಗಳಿಗೆ ಪ್ರವೇಶ ಮಾಡಿದ್ದಾರೆ, ಬುಕ್ಗಳನ್ನ ಬರೆದಿದ್ದಾರೆ, ಸಾಹಿತಿಗಳಾಗಿದ್ದಾರೆ, ಪದ್ಮಶ್ರೀಗಳನ್ನ ತಗೊಂಡಿದ್ದಾರೆ, ಮತ್ತು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ. ಯಾವ ಫೀಲ್ಡಲ್ಲಿ ಇಲ್ಲ ಆಗದೆ ಎಲ್ಲ ಫೀಲ್ಡಲ್ಲೂ ಕೂಡ, ಕ್ಷೇತ್ರಗಳಲ್ಲೂ ಎಲ್ಲ ಫೀಲ್ಡ್ಗಳಲ್ಲೂ ನಮ್ಮ ಸಮುದಾಯದವರು ಇದ್ದಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಲ್ವಾ? ಸೊ ಯಾವುದನ್ನೇ ಆಗಿ ತಕ್ಷಣ ಆಗ್ಬಿಡಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದ್ರೇ ಅದು ನಮಗೆ ಲೈಫ್ ಲಾಂಗ್ ಕಡೆಗವರೆಗೂ ನಮಗೆ ಉಳಿಯೋದು. ಇವಾಗ ನಮ್ಮ ವೀಕ್ಷಕರಿಗೆ ಒಂದು 10% ಡೌಟ್ ಕ್ಲಿಯರ್ ಆಯಿತು. ಖಂಡಿತವಾಗ್ಲೂ ಆಗಿದೆ ಅಂತ 10% ನಿಜವಾಗ್ಲೂ ವರ್ಕ್ ಮಾಡ್ತಾರೆ RJ ಪ್ರಿಯಾಂಕಾ. ಈಗ ಎಷ್ಟೋ ಜನಕ್ಕೆ ಇನ್ನೂ ನಾನು ರೇಡಿಯೋ ಜಾಕಿ ಅನ್ನೋದೇ ಗೊತ್ತಿಲ್ಲ ಕೆಲವ್ರಿಗೆ.
ಪರ್ಸ್ನಲ್ ಕೇಳಿದರೆ ನೀನು ಇನ್ನೂ RJ ಆಗಿ ವರ್ಕ್ ಮಾಡ್ತಾ ಇದೆಯಾ? ಏಕೆಂದರೆ ಸ್ವಲ್ಪ ವರ್ಷ ನಾನು ರೇಡಿಯೋಯಿಂದ ದೂರ ಇದ್ದೆ. ನನಗೆ ಪರ್ಸ್ನಲ್ ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಪರ್ಸ್ನಲ್ ಇಶ್ಯೂಸ್ಗಳಿದ್ದಾಗ ಬ್ರೇಕ್ ಮಾಡಿದ್ದೆ ನಾನು 1 ವರ್ಷ 1.5 ಇಯರು. ಸೊ ಅವಾಗ ಏನಾಗಿದೆ, ಎಷ್ಟೋ ಜನ ಇವಳು ಮಾಡ್ತಾ ಇಲ್ಲ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ಆ ಬ್ರೇಕ್ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ನನ್ನ ಜರ್ನಿ ಇನ್ನೊಂದು ಥರ ಸ್ಟಾರ್ಟ್ ಮಾಡಿದೆ. ಸೊ ಯಾರ್ಯಾರು ಸೀಸನ್ 4 ಸ್ಟಾರ್ಟ್ ಮಾಡಿದ್ದಾನೆ ಇವಾಗ, ಅದು ಡಿಫ್ರೆಂಟು ಐಡಿಯಾಗಳಲ್ಲಿ. ಓಕೆ. ಸೊ ಆ ಥರ ಮತ್ತೆ ಟೇಕಪ್ ಆದೆ ನಾನು. ಸೊ ಇವಾಗ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಎಷ್ಟೋ ಜನಗಳಿಗೆ. ಸೊ ಅದಕ್ಕೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಜನಗಳಿಗೆ ಇನ್ನಷ್ಟು ಗೊತ್ತಾಗ್ತಾ ಇದೆ ಅಂತಲೇ ಹೇಳ್ಬೋದು. ಗೊತ್ತಾಗಬೇಕು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ. ಯಾಕೆಂದರೆ ನೀವು ಮುಂಚೆ ನಿಮ್ಮ ಲೈಫ್ ಒಂದು ರೀತಿ ಇತ್ತು, ಪ್ರಪಂಚನೇ ನೋಡದೇ ಇರೋರಿಗೆ ಇವಾಗ ಪ್ರಪಂಚ ನೋಡ್ತಾ ಇದ್ದೀರಾ. ಯಾಕೆಂದರೆ ನಾವೆಲ್ಲ ಹುಡ್ತಾಗ್ಲಿಂದೆಲ್ಲ ಅಪ್ಪ ಅಮ್ಮ ಇರ್ತಾರೆ, ಜೊತೆಗೆ ಬೆಳೆದಿದ್ದ ಅಣ್ಣ ತಮ್ಮದಿರಿರ್ತಾರೆ, ಪ್ರೀತಿ ಎಲ್ಲ ಸಿಗುತ್ತೆ. ಅದಾದ ನಂತರ ನಮಗೆ ಸ್ನೇಹಿತರದ್ದು ಒಂದು ವರ್ಗ ಸಿಗುತ್ತೆ, ಅವ್ರ ಜೊತೆ ಬೆಳಿತೀವಿ, ಹೋಗ್ತೀವಿ, ತಿಂತೀವಿ, ಬರ್ತೀವಿ, ಕಷ್ಟ ಸುಖಗಳನ್ನ ಶೇರ್ ಮಾಡ್ತೀವಿ. ಅಂಥ ಟೈಮಲ್ಲಿ ನಿಮ್ಮದು ಫೀಲಿಂಗ್ಸೇ ಚೇಂಜ್ ಆಗಿ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ. ಈವನ್ ಯಾರು ಯಾಕೆ ತಂದೆ ತಾಯಿನೇ ಅಕ್ಸೆಪ್ಟ್ ಮಾಡ್ದಿದ್ದಾಗ ಮನೆ ಬಿಟ್ಟು ಬರ್ತೀರಾ. ನಿಮ್ಮದೇ ಒಂದು ರೀತಿಯಾಗಿ ಟ್ರಾಜಿಡಿ ಸ್ಟೋರಿ ಆಗಿದ್ದಾಗ ಇವಾಗ ಎಲ್ಲ ಸಿಗ್ತಾ ಇದೆ. ಎಲ್ಲಿ RJ ಪ್ರಿಯಾಂಕಾ ಎಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಮಂಗಳಮುಖಿಯಾಗಿ RJ ಆಗಿ ಎಂಟ್ರಿ ಕೊಟ್ಟಂಥ ಅಪ್ಪಟ ಕನ್ನಡತಿ ನಮ್ಮ RJ ಪ್ರಿಯಾಂಕಾ ಅವರು. ಬನ್ನಿ ಒಂದು ಸಂದರ್ಶನ ಮಾಡೋಣ, ಬನ್ನಿ, ಇಲ್ಲ ಇಂಥ ಪ್ರೋಗ್ರಾಮ್ ಇದೆ, ಬನ್ನಿ ಇಂಥ ಪ್ರೋಗ್ರಾಮ್ ಇದೆ, ಒಂದು ನಿಮ್ಮ ಒಂದು ಹಿತನುಡಿಗಳನ್ನ ಹೇಳಿ ಅಂತ ಸಾಕಷ್ಟು ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿದ್ರಾ? ಖಂಡಿತವಾಗ್ಲೂ ಆ ವಿಚಾರ ಹೇಳಕ್ಕೆ ಹೋದಾಗ ನನಗೆ ಕೆಲವೊಂದು ನೆನಪಾಗುತ್ತೆ. ಸೊ ನಾನು ಈ ಥರ ಆದಾಗ ನನ್ನ ಸ್ಕೂಲಲ್ಲಿ ಓದಂಥ ಫ್ರೆಂಡ್ಸ್ಗಳಾಗಿರ್ಬೋದು, ಬೇರೆಯವರೆಲ್ಲ ನನ್ನನ್ನು ನೋಡೋಕ್ಕಾಗಲಿ ಮಾತಾಡ್ಸೋದಕ್ಕೂ ಹಿಂದೆ ಮುಂದೆ ನೋಡೋರು, ಒಬ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೂ ಅವ್ರು ಹಿಂದೆ ಮುಂದೆ ನೋಡ್ತಾಯಿದ್ರು. ಯಾಕೆಂದರೆ ನಮ್ಮ ಜೊತೆಲಿ ಓದ್ದವನು ಇವತ್ತು ಈ ಥರ ಆಗ್ಬಿಟ್ಟವನ, ಸೀರೆ ಉಟ್ಕೊಂಡ್ಬಿಟ್ಟವನ ಅಂತ. ಯಾವಾಗ ನಾನು ರೇಡಿಯೋ ಫೀಲ್ಡಿಗೆ ಬಂದು ಇಷ್ಟೆಲ್ಲ ಅವಾರ್ಡ್ಸ್ ಇಷ್ಟೆಲ್ಲ ಸಾಧನೆ ಮಾಡಿದೆ, ಅವಾಗ ಅವರೇ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ನಿನಗೆ. ಸೊ ನಾನು ನಿನ್ನನ್ನು ಅವತ್ತೆಲ್ಲ ಆ ರೀತಿ ನಡ್ಸ್ಕೊಂಡಾಗ ನನಗೆ ಇವತ್ತು ದುಃಖ ಆಗ್ತಾ ಇದೆ ಅಂತೇಳಿ ಎಷ್ಟೋ ಜನ ಪರ್ಸ್ನಲಾಗಿ ಹೇಳ್ಕೊಂಡಿದ್ದಾರೆ, ಎಷ್ಟೋ ಜನ ಎದುರುಗಡೆ ಸಿಕ್ತಾಗ ಹೇಳ್ಕೊಂಡಿದ್ದಾರೆ. ಇವತ್ತು ನನಗೆ ಹೆಮ್ಮೆ ಆಗುತ್ತೆ, ನಿನ್ನನ್ನು ನಾನು ನನ್ನ ಸ್ನೇಹಿತೆ ಅಥವಾ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದರೆ ಅದಕ್ಕೆ ನಾವು ಪಟ್ಟಂಥ ಕಷ್ಟ, ನಾನು ಹಂತವಾಗಿ ಬಂದಿದ್ದು. ಎಷ್ಟೋ ಜನ ಅನ್ಕೋತಾರೆ ವೀಡಿಯೋದಲ್ಲಾಗಿರ್ಬೋದು, ಬೇರೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಆಗ ನೋಡೋಕೆ ಹೋದರೆ ನಮ್ಮಲ್ಲಿ ಏನಿರಲ್ವಲ್ಲ, ಕಾಮನ್ ಪೀಪಲ್ಗಳಲ್ಲೂ ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಮಹಿಳೆಯರಲ್ಲೂ ಕೂಡ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಆದರೆ ಯಾಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾಕೆ ಅದನ್ನು ನಾವು ಒಂದು ಒಳ್ಳೆ ದೃಷ್ಟಿಲಿ ನೋಡಲ್ಲ? ಮೇಯ್ನಾಗಿ ಈಗ ಟ್ರಾನ್ಸ್ಜೆಂಡರ್ಸ್ ಅಂದ್ಕೂಡಲೇ ಓಹ್ ಏನು ಮಹಾ ದೊಡ್ಡದು ಇವರು, ಇವ್ರಿಗೇನು ಕೈ ತಟ್ಟಿದ್ರೆ ಕಾಸು ಕೊಡ್ತಾರೆ, ಅಲ್ಲೆಲ್ಲಾದರೂ ಮದುವೆ ಚೌಟ್ರಿಲಲ್ಲಿ ಹೋದರೆ ಕಾಸು ಕೊಡ್ತಾರೆ, ಹಂಗೋದ್ರೆ ಕಾಸು ಕೊಡ್ತಾರೆ ಅಂತಲೇ ಮೈಂಡ್ ಸೆಟ್ಟಲ್ಲಿ ತಗೊಂಡಿರೋರಿಗೆ ಈ ವಿಚಾರಗಳೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಅವ್ರು ನೋಡುವಂಥ ದೃಷ್ಟಿ ಬದಲಾಗಬೇಕು. ಫಸ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಟ್ರಾನ್ಸ್ಜೆಂಡರ್ಸ್ ಇವತ್ತು ಆ ಮಟ್ಟಕ್ಕೆ ಬಂದವರಿಂದ ಆ ಮಟ್ಟಕ್ಕೆ ಬರೋಕ್ಕೆ ಕಾರಣ ಏನು? ನಮ್ಮಲ್ಲಾದಂಥ ಹಾರ್ಮೋನ್ಸು, ನೋವುಗಳು, ಇನ್ಬ್ಯಾಲೆನ್ಸ್ ಆಗಿರ್ಬೋದು. ಈಗ ಸೊಸೈಟಿಯಲ್ಲಿ ಕೆಲಸಗಳು ಕೊಟ್ಟರೆ ಯಾಕಪ್ಪ ಮಾಡಲ್ಲ? ಯಾರು ಮಾಡಲ್ಲ? ಎಷ್ಟೋ ಜನಕ್ಕೆ ಇವಾಗ ಅನ್ನಿಸ್ತಿದೆ, ನಾನು ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬೇಕು, ನಾನು ಒಂದು ಗೌರವದಿಂದ ಬದುಕಬೇಕು ಈ ಸೊಸೈಟಿಯಲ್ಲಿ. ಒಂದು ಕಸ ಗುಡಿಸೋ ಕೆಲಸ ಕೊಟ್ಟರು ನಾನು ಮಾಡ್ತೀನಿ, ಒಂದು ಮನೆ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಜನ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಬಟ್ ಕೊಡೋರು ಯಾರು ಇಲ್ಲ. ನಮ್ಮ ಬಗ್ಗೆ ಅವ್ರು ಮಾತಾಡೋದಕ್ಕೂ ಮುಂಚೆ ಅವ್ರು ಯೋಚನೆ ಮಾಡಬೇಕು, ನಾವು ಈ ಸೊಸೈಟಿಲಿ ಬಂದು ಏನು ಮಾಡ್ತಾ ಇದ್ದೀವಿ ಅಂತ. ನಾವೇನು ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಭಿಕ್ಷೆ ಪಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಸೆಕ್ಸ್ ವರ್ಕೌಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಲ್ವಾ? ನಿಮ್ದು ಹೊಟ್ಟೆ ಪಾಡೋದು ಮಾಡಲೇಬೇಕು, ವಿಧಿ ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಎಲ್ರಿಗೂ ಕೆಲಸ ಸಿಗಲ್ಲ. ಇವಾಗ ಎಲ್ಲರೂ RJ ಆಗಕ್ಕಾಗಲ್ಲ, ಎಲ್ಲರೂ ಎಜುಕೇಶನ್ ಮಾಡಿರಲ್ಲ. ಹೌದು, ಎಲ್ಲರೂ ಎಜುಕೇಷನ್ ಮಾಡಿರೋ, ತಿಳುವಳಿಕೆ ಇರಲ್ಲ, ಪ್ರಪಂಚನೇ ನೋಡಿರಲ್ವಲ್ಲ ಇನ್ನೆಲ್ಲಿ. ಯಾಕೆಂದರೆ ನೋಡೋ ವಯಸ್ಸಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, ಒಂದು ಅಡ್ಡಾದಲ್ಲಿ ಅವ್ರದ್ದೇ ಒಂದು ಕಮ್ಯುನಿಟಿಲಿ ಇರ್ತಾರೆ. ನೋಡಬೇಕು ಅನ್ನೋ ಚಾನ್ಸ್ ಸಿಕ್ಕಿರೇ ತಾನೇ ಅವ್ರು ಹೋಗೋಕ್ಕಾಗೋದು. ಅಂಥ ಸಮಯದಲ್ಲಿ ಎಷ್ಟು ದುರ್ಬಳಕೆ ಆಗುತ್ತೆ ಅಂತ ಹೇಳಿದರೆ ಆ ಸ್ಟೇಜನ್ನ ನೀವು ದಾಟಿ ಬಂದಿದ್ದೀರಾ. ಇಡೀ ದಿನ ಕೂತ್ಕೊಂಡು ಹೇಳಿದ್ರು ನಮ್ಮ ಕತೆ ಆಗಲಿ ನಮ್ಮ ಜನ್ನಿದಾಗಲಿ ಮುಗಿಯಲ್ಲ, ಅಷ್ಟು ಇದೆ. ಬಟ್ ಎಷ್ಟು ಬೇಕು ಅಷ್ಟು ಜನಗಳಿಗೆ ನಾವು ಮುಟ್ಟಿಸ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು ಜನ ಅನ್ನೋದು ನನ್ನ ಒಂದು ಇದು. RJ ಪ್ರಿಯಾಂಕಾ ಅವ್ರದ್ದು ಸ್ಟೇಷನ್, ರೇಡಿಯೋ ಸ್ಟೇಷನ್ ಎಡಿಟಿಂಗ್ ಮಾಡೋದು ನಾವು ಎಲ್ಲ ತುಂಬಿಟ್ಬಿಟ್ಟಿದ್ದಾರೆ ಪಾಪ, ಶಿಫ್ಟ್ ಮಾಡಿದ್ದಾರಲ್ಲ, ಹಾಗಾಗಿ ಸಾಕಷ್ಟು ಈ ರೀತಿಯಾಗಿ ಅವಾರ್ಡ್ಗಳನ್ನ, ಸೊ ಈ ಥರ ಇದಾಗಿರ್ಬೋದು, ಸನ್ಮಾನಗಳು, ಅವಾರ್ಡು, ಪ್ರೋಗ್ರಾಮ್ ಬರುತ್ತೆ. ಸೊ ಅದಾಗಿರ್ಬೋದು, ಇದು ಮಿನಿಸ್ಟ್ರಿ ಲೆವೆಲಲ್ಲಿ ಆಗಿದ್ದು. ಓಕೆ, ಓ ಸೂಪರ್ ಅಲ್ಲ. ಹಾಗಾದರೆ ವಾರ್ತಾ ಇಲಾಖೆಯವ್ರು ಕೊಟ್ಟಿರೋದು ಮಿನಿಸ್ಟ್ರಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯಾಷನಲ್ ಕಮ್ಯುನಿಟಿ ರೇಡಿಯೋ ಅವಾರ್ಡ್ 2012ರಲ್ಲಿ ಸಿಕ್ಕಿರೋದು. 2010 ಸಿಕ್ಕಿರೋದು ಅಲ್ಲ, ಫಸ್ಟು ಟೈಮು ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟ್ ಆಫ್ ಇಂಡಿಯಾದವ್ರು ಅವಾರ್ಡ್ ಕೊಟ್ಟಾಗ ಅದು ಇಟ್ಕೊಂಡಾಗ ಫೀಲ್ ಹೇಗಿತ್ತು? ತುಂಬ ಪ್ರೌಡ್ ಫೀಲ್ ಆಗೋದು, ತುಂಬ ಹೆಮ್ಮೆ ಅನಿಸೋದು ನನಗೆ. ಏಕೆಂದರೆ ಟ್ರಾನ್ಸ್ಜೆಂಡರ್ಸ್ಗಳು ಆ ಲೆವೆಲ್ಗೆ ಹೋಗಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅಂದರೆ ಎಷ್ಟು ಖುಷಿ, ಎಷ್ಟು ಹೆಮ್ಮೆ. ಹೌದು, ಎಷ್ಟು ಹೆಮ್ಮೆ, ಎಷ್ಟು ಆ ಫ್ಲೈಟಲ್ಲಿ ಹೋದಂಥ ಅನುಭವ
ದೇವ್ರೆ ನಿಜಕ್ಕೂ ಒಂಥರ ಅನ್ಸುತ್ತೆ ನನಗೆ. ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದು ಗೌರ್ಮೆಂಟಿಂದ ಅವಾರ್ಡ್ ತಗೋಬೇಕು ಅಂತ ಹೇಳಿದಾಗ ಎಷ್ಟೋ ಜನರ ಕನಸಾಗಿರುತ್ತೆ. ರೇಡಿಯೋ ಆಕ್ಟಿವ್ ಜರ್ನಿ ಬಗ್ಗೆ, ಓಕೆ, ಅದ್ರ ಬಗ್ಗೆ ಇದೆಲ್ಲ ಆ್ಯನಿವರ್ಸರಿದು. ಸೊ ಇದ್ರಲ್ಲಿ ನಾನು ಹೇಗಿದ್ದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ರೇಡಿಯೋ ಆ್ಯಕ್ಟಿವ್ಗೆ ಜಾಯ್ನ್ ಆದಾಗ. ಸೊ ಆ ಒಂದು ಅನುಭವ ಆಗಿರ್ಬೋದು. ನೋಡಿ ಎಲ್ಲಿದ್ದೀನಿ. ಓ ಪ್ರಿಯಾಂಕಾ ನೀವಾ ಇದು? ಹೌದು. ಓಕೆ. ತುಂಬ ಅವಾಗ ಮಾತಾಡೋದಕ್ಕಾಗಲಿ ಇದಕ್ಕಾಗಲಿ ಸ್ವಲ್ಪ ಈವೆಂಟ್ಗಳಲ್ಲಿ ತುಂಬ ಭಯ ಪಟ್ಕೊಳ್ತಾ ಇದ್ದೆ ನಾನು. ಹೇಗಪ್ಪ ಮಾತಾಡೋದು ಅಂತ. ನಮ್ಮ ಕಮ್ಯುನಿಟಿಯವ್ರು ಬಂದಾಗ ಫ್ಲವರ್ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡ್ತಾ ಇರೋದು. ಹೇಗಿದ್ರಿ? ಐಡೆಂಟಿಫೈ ಮಾಡೋಕ್ಕೆ ಆಗಲ್ವಲ್ಲ ಪ್ರಿಯಾಂಕಾ? ಅಷ್ಟು ಸಣ್ಣ ಇದ್ದೆ. ಸೊ ಅಷ್ಟು ಇದಾಗಿದ್ದೆ ನಾನು ಅವಾಗ. ಓಹೋ ಫೋಸ್ ನೋಡಿ, ಫೋಸು ಪ್ರಿಯಾಂಕಾ ಅವ್ರದ್ದು. ಎಸ್, ಓಕೆ. ಈ ರೀತಿಯಾಗಿ ಫಸ್ಟು ದಿನ ಇನಾಗ್ರೇಷನ್ ದಿನನ ಇದೆಲ್ಲ. ಹೌದು. ಫೋಟೋಸ್ ಎಲ್ಲ ರಿಕಾಲ್ ಮಾಡಿ ನೋಡಿದಾಗ ಲೈಫ್ ಎಷ್ಟು ಬದಲಾವಣೆಗಳಾಗಲಿ, ಎಷ್ಟು ಚೇಂಜಸ್ ಆಗಲಿ, ಇವತ್ತು ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ಇದು ಖಂಡಿತವಾಗ್ಲೂ ನೆನಪಿಸುತ್ತೆ ನನಗೆ. ಆ ಒಂದು ಮೆಮೊರಿ, ಆ ಒಂದು ನೆನಪುಗಳು ಜೀವನದಲ್ಲಿ ನಾವು ಮರೆಯೋಕ್ಕೆ ಆಗಲ್ಲ. ಯಾವುದನ್ನೇ ಆಗಲಿ, ಇವತ್ತು ನಾವು ಇಲ್ಲಿ ಕುತ್ಕೊಂಡು ಇಷ್ಟು ಮಟ್ಟಿಗೆ ನಾವು ಈ ಒಂದು ಇದರಿಂದ ಅನ್ನ ತಿಂತಾ ಇದ್ದೀವಿ ಅಂತ ಅಂದಾಗ ಇವೆಲ್ಲ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ತುಂಬ ನೆನೆಸ್ಕೋತೀನಿ ನಾನು. ನೆನೆಸ್ಕೊಬೇಕಲ್ವಾ ಜೀವನದಲ್ಲಿ. ನಾವು ಎಷ್ಟೇ ಮುಂದುವರೆದ್ರು ಕೂಡ, ಎಷ್ಟೇ ಬೆಳೆದ್ರು ಕೂಡ ಹಳೇದು ಹೇಗಿತ್ತು, ನಾವು ಬೆಳೆದು ಬಂದ ದಾರಿ ಹೇಗಿತ್ತು, ಅದೇ ಅಲ್ವಾ ನಮ್ಮ ಜೀವನದಲ್ಲಿ ಎಲ್ಲ ಕಲಿಸ್ಕೊಡೋದು. ಇವಾಗ ಪ್ರಿಯಾಂಕಾ ಏನಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿದ್ದಾರೆ ಅಂತ ಹೇಳಿದರೆ ಅಷ್ಟು ಅನುಭವಗಳು ಅವರಿಗೆ ಪಾಠ ಕಲಿಸಿದೆ ಜೀವನದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಲ್ತಿದ್ದೀನಿ ನಾನು ಸಾಕಷ್ಟು. ಮತ್ತೇನೋ ತೋರಿಸ್ತಾ ಇದ್ದಾರೆ ಪ್ರಿಯಾಂಕಾ ಅವರು, ಏನೇನೋ ನೆನಪಿನ ಬುತ್ತಿಗೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಸ್ಟ್ ರೇಡಿಯೋ ಶೋಗೆ ತಗೊಂಡಿದ್ದು. ಅದೇನೋ ನೀವು ಸಿನಿಮಾ ಮಾಡಿರೋದಾ ಅದು? ಸೌಮ್ಯ ಅಂತ ಇದೆಯಲ್ಲ, ಶಾರ್ಟ್ ಮೂವಿ, ಕಿರುಚಿತ್ರ. ಓಕೆ. ಆಕ್ಟಿಂಗ್ ಈಸಿ ಆಯ್ತಾ ಪ್ರಿಯಾಂಕಾಗೆ? ಓ ಖಂಡಿತ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಬಲ್ ಆಯಿತು. ಸೊ ಅದಾದಮೇಲೆ ಈಸಿಯಾಗಿ ಇದು ಮಾಡಿದೆ. ಓ ಇದು ನಿಮ್ಮ ರೇಡಿಯೋ ಸ್ಟೇಷನ್ ಹಳೆ ಸ್ಟುಡಿಯೋ. ಎಲ್ಲಿತ್ತು ಹಳೆ ಸ್ಟುಡಿಯೋ? ಮಹಾರಾಣಿ ಕಾಲೇಜ್ ಆಪೋಸಿಟ್. ಸ್ವಲ್ಪ ತುಂಬ ಸೆಲೆಬ್ರೇಷನ್ಸ್ಗಳು ಮಾಡ್ತಿದ್ವಿ. ಓಣಂ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಕ್ಯಾಂಪಸ್ಸಲ್ಲಿ. ಸೊ ಅದೆಲ್ಲ ಎಷ್ಟು ಮೆಮೊರಿ ಆಗಿತ್ತು ಅಂದರೆ, ಇದು ರೈನ್ಬೋ ಇದರಲ್ಲಿ ಇದ್ದಿದ್ದು ನಮ್ಮ ಪ್ರೈಡ್. ಓಕೆ. ಇದು ವಾರಸ್ದಾರ ಶೂಟಿಂಗ್ ಸೆಟ್ಟಲ್ಲಿ. ಓ ಸುದೀಪ್ ಅವ್ರದ್ದು ಪ್ರೊಡಕ್ಷನಲ್ಲಿ ವಾರಸ್ದಾರ ಬಂತಲ್ಲ ಅದರದ್ದು. ಸೊ ಇದು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆಗೆ ನಾನು ಅವಾರ್ಡ್ ತಗೊಂಡಿದ್ದು. ಓಕೆ. ಸೊ ಇದೊಂದು ಮೂವಿಗೆ ಪೋಸ್ ಕೊಟ್ಟಿದ್ದು. ಓ ಮೈ ಗಾಡ್, ಇಷ್ಟು ರಗಡಾಗಿ ಅವಾಗ ಆ ಥರ ಇದ್ದೆ ನಾನು. ಅಷ್ಟು ರಗಡ್ ಕ್ಯಾರೆಕ್ಟರ್ ಮಾಡಿದ್ರಾ? ಓಕೆ. ಯಾವ ಸಿನಿಮಾ? ಹೇ ಮಾಮ ಅಂತ ಒಂದು ಮೂವಿ. ಅದು ಜಿಮ್ ಕಾರ್ಬೆಟ್ ಅಲ್ಲಿ ಮಾನಸ ಜೋಶಿ ಅವ್ರನ್ನ ಮೀಟ್ ಆಗಿದ್ದು. ಒಂದು ಇದಕ್ಕೆ ಹೋಗಿದ್ವಿ ನಾವು ಪ್ರೋಗ್ರಾಮ್ಗೆ. ಸೊ ಅಲ್ಲಿ ಮಾನಸ ಜೋಶಿ ಅವ್ರನ್ನ ಮೀಟ್ ಆಗಿ ನಾನು ರೇಡಿಯೋ ಜಾಕಿ ಅಂತ ಹೇಳಿದಾಗ ಅವ್ರು ಖುಷಿ ಪಟ್ಟು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು. ಇದು ಮಿನಿಸ್ಟ್ರದು ಬ್ರಾಡ್ಕಾಸ್ಟ್ ಅಲ್ಲಿ ನಾವು ನಮ್ಮ ಸಮುದಾಯನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿದ್ದು. ವಿಧಾನಸೌಧಕ್ಕೆ. ವಿಧಾನಸೌಧದಲ್ಲಿ ಪ್ರಿಯಾಂಕಾ ಕುತ್ಕೊಂಡಿರೋದು. ಹೌದು. ಸೊ ಅವಾಗ ತುಂಬಾ ದಪ್ಪ ಇದ್ದೆ. ಸೊ ಒಂಥರ ಬಬ್ಲಿ ಆಗಿದ್ದು. ರಮೇಶ್ ಅರವಿಂದ್ ಅವ್ರನ್ನ ನಾನು ನಮ್ಮ ಬೆಂಗಳೂರು ಅವಾರ್ಡ್ದು ಪ್ರೋಗ್ರಾಮಲ್ಲಿ ನಾನು ಅವ್ರ ಜೊತೆ ತಗೊಂಡಿದ್ದು ಫೋಟೋ ಇದು. ಸೊ ಇದೆಲ್ಲ USA ಹೋದಾಗ US ಸಮುದಾಯದವ್ರ ಜೊತೆ ತಗೊಂಡಿದ್ದು ಪಿಕ್ಚರು. ಓ ಅದೇ ನೀವು ಒಂದು ತಿಂಗಳು ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಪ್ರಾಜೆಕ್ಟ್ ಫೇಸ್ಬುಕ್ಗೆ ಸೆಲೆಕ್ಟ್ ಮಾಡಿತ್ತು ಅಂತ. ಹೌದು. ಓಕೆ. ಇದೆಲ್ಲ ಆ ಸಮುದಾಯದವ್ರ ಜೊತೆ ತಗೊಂಡಿದ್ದು. ಹೇಗೆ US ಅಲ್ಲಿ ಹೆಂಗೆ ಟ್ರಾನ್ಸ್ಜೆಂಡರ್ನ ನೋಡೋದು ಯಾವ ರೀತಿ ಇದೆ? ತುಂಬಾ ಕಾಮನ್ ಅಲ್ಲಿ. ಇಲ್ಲಿ ತರ ವಿಚಿತ್ರವಾಗಲಿ ಆಶ್ಚರ್ಯವಾಗಲಿ ನೋಡಲ್ಲ. ಕಾಮನ್ ತರನೇ ಟ್ರೀಟ್ ಮಾಡ್ತಾರಲ್ಲಿ. ಅಂದ್ರೆ ಅಲ್ಲಿ USA ಅಲ್ಲೂ ಕೂಡ ಟ್ರಾನ್ಸ್ಜೆಂಡರ್ ಬಂದಿದ್ರ, ಮೀಟಪ್ ಆಗಿದ್ರ? ಖಂಡಿತ. ಇದೆಲ್ಲ ಅವ್ರ ಜೊತೆ ಕಳೆದಂತ ಇದೆ. ಇದು ಇವರೆಲ್ಲ ಟ್ರಾನ್ಸ್ ಕಮ್ಯುನಿಟಿ ಗೇಟ್ ಏನಿದೆ. ಸೊ ಇದು ಗೋಲ್ಡನ್ ಗೇಟ್. ನನಗೆ ಎಷ್ಟು ಅದು ನೋಡಿದಾಗ ಹೆಂಗ್ ಅನಿಸ್ತು ಅಂದ್ರೆ, ಇಷ್ಟು ದೊಡ್ಡ ಸಮುದ್ರದ ಮೇಲೆ ಅದು ಆ ಒಂದು ಇದನ್ನ ಮಾಡಿದಾರಲ್ಲ ಬ್ರಿಡ್ಜು. ಸೊ ಇವರೆಲ್ಲ ನಮ್ಮ ಸಮುದಾಯದವರೇನೆ. ಸೊ ಇದೆಲ್ಲ ಗೋಲ್ಡನ್ ಬ್ರಿಡ್ಜು. ಇಲ್ಲಿ ಶಿಪ್ ಹೋಗ್ತಾ ಇತ್ತು ಕೆಳಗಡೆ. ಅದೆಲ್ಲ ಹೆಂಗೆ ಅಂದರೆ ನಿಜಕ್ಕೂ ತುಂಬ ಖುಷಿ ಅನಿಸುತ್ತೆ ಆ ಮೂಮೆಂಟ್ಸ್ ಎಲ್ಲ. ಫ್ಲೈಟಲ್ಲಿ ತಗೊಂಡಿದ್ದು. ಇದು ನಾವು ಮಾಡ್ತಾ ಇದ್ದಂಥ ಪೇಂಟು, ವಾಲ್ ಪೇಂಟಿಂಗ್ ಅಂತ ಏನು ಹೇಳಿದ್ವಿ. ಸೊ ಇದು ಅಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ. ರಸ ಮಾಡಿ, ಸೊ ಪುಳಿಯೋಗರೆ ಮಾಡಿ, ಸೊ ಅಲ್ಲಿರೋವಂಥವ್ರಿಗೆ ಇನ್ವೈಟ್ ಮಾಡಿದ್ದು ನಾವು ಡಿನ್ನರ್ಗೆ. ಸೊ ಇದು ಗ್ರೂಪ್ ಪಿಕ್ಚರು. ಓಕೆ. ಅಲ್ಲಿ ಇರೋರೆಲ್ಲ ಟ್ರಾನ್ಸ್ ಕಮ್ಯುನಿಟಿನ? ಹಾಂ, ಟ್ರಾನ್ಸು ಇದ್ದಾರೆ, ಕಾಮನ್ ಅವರು ಇದ್ದಾರೆ. ಇದು ಆರೆಂಜ್, ಇದು ಕಿತ್ಲೆ ಗಿಡ, ಇದು ಫ್ಲವರ್ಸ್ದು.
ಫೋಟೋ ಕ್ರೇಜ್ ಇತ್ತು ಪ್ರಿಯಾಂಕಾಗೆ. ಯೋಸಿಮಿಟಿ ಅಂತ ಒಂದು ಇದು ಪ್ಲೇಸ್, ಅದು ಇಲ್ಲಿ ನೀರು ಬೀಳುತ್ತೆ, ಇಲ್ಲಿ ನಾವು ನೀರಲ್ಲಿ ಆಟ ಆಡ್ತಾ ಇದ್ವಿ. ಸೊ ಇದು ಅಲ್ಲಿ ಹೇಳಿದ್ನಲ್ಲ ಮ್ಯೂಟಿನಿ ರೇಡಿಯೋ ಅಂತ. ಸೊ ಅಲ್ಲಿ ಬಂದು ಒಂದು ಟ್ರಾನ್ಸ್ ಮ್ಯಾನ್ ನಡೆಸ್ತಾ ಇರೋಂಥ ರೇಡಿಯೋ ಸ್ಟೇಷನ್ ಇದು, ಮ್ಯೂಟಿನಿ ರೇಡಿಯೋ ಅಂತ. ಅಲ್ಲೂ ಕೂಡ ನಾನು ನನ್ನ ಒಂದು ಜರ್ನಿ ಬಗ್ಗೆ ಪ್ರೋಗ್ರಾಮ್ ತಗೊಂಡಿದ್ದಾರೆ. ಓಕೆ, ಅಂದ್ರೆ ಪ್ರಿಯಾಂಕಾಗೆ ಇಂಗ್ಲಿಷು ಬರುತ್ತೆ? ಇಂಗ್ಲಿಷ್ ಬರುತ್ತೆ, ಅಷ್ಟು ಫ್ಲೂಯೆನ್ಸ್ ಆಗಿ ಬರಲ್ಲ. ಬಟ್ಲರ್ ಇಂಗ್ಲಿಷ್ ಅಂತ ಏನ್ ಹೇಳ್ತೀವಿ ನಮ್ಮ ಕಡೆ, ಆ ತರ ಅಂದ್ರೆ ಒಂದು ಮ್ಯಾನೇಜಬಲ್ ಬರುತ್ತಲ್ಲ. ಮ್ಯಾನೇಜಬಲ್ ಮಾತಾಡ್ತೀನಿ. ಸೊ ಇದಲ್ಲಿ ಪೇಂಟಿಂಗ್ ಮಾಡ್ತಾ ಇರೋದು. ಸೊ ನಮ್ಮ ಒಂದು ಈ ಅರ್ವಾಣಿ ಆರ್ಟ್ ಪ್ರಾಜೆಕ್ಟ್ ಅನ್ನೋದೇನಿದೆ ಅದ್ರ ಮುಖಾಂತರ ಫೇಸ್ಬುಕ್ ಅವರು ನಮ್ಮ ವಾಲ್ ಪೇಂಟಿಂಗ್ ಎಲ್ಲ ನೋಡಿ ಅವರೇ ಕಾಲ್ ಮಾಡಿ ಮೇಲ್ ಕಳಿಸಿ ನಮ್ಮನ್ನ ಅಲ್ಲಿ ಕರ್ಸ್ಕೊಂಡಿದ್ದು ಹೆಡ್ ಕ್ವಾರ್ಟರ್ಸ್, ಫೇಸ್ಬುಕ್ ಹೆಡ್. ನಾವೇನು ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಂತ ಅಂತಿದ್ದೀವಿ. ಸೊ ನಾನು ಅದನ್ನು ಅಲ್ಲೇ ಹೋಗಿ ನಾನು ನಮ್ಮ ಒಂದು ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಮಾಡಿ ಪೇಂಟ್ ಮಾಡಿ ಬಂದಿದ್ದೀನಿ. ನಾನು ತುಂಬಾ ದೊಡ್ಡ ಆಫೀಸಾ ಫೇಸ್ಬುಕ್? ದೊಡ್ಡ ಆಫೀಸ್ ಅಂತ ಹೇಳ್ತೀರಾ, ಒಬ್ಬೊಬ್ರಿಗೆ ಒಂದೊಂದು ಕಮ್ಯುನಿಟಿ ವಿತಿನ್ ಕ್ವಿಕ್ ಆಗಿ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ ನಿಜಕ್ಕೂ ನಮ್ಗೆ ಅನ್ಸುತ್ತೆ ನಾವ್ಯಾಕೆ ಇಷ್ಟೇ ಹಿಂದಿದ್ದೀವಿ. ಅಂದ್ರೆ ಎಷ್ಟು ವರ್ಷದ ಹಿಂದಿನ ಮಾತಿದು? ಇದೊಂದು 5-6 ವರ್ಷದ ಹಿಂದಿನ ಮಾತು. ಅವಾಗ್ಲೇ ಅಷ್ಟು ನಾನು 2018 ಹೋಗಿದ್ದು. ಹೇಗೆ ಮುಂದುವರೆದಿದೆ ಅಂತ ಹೇಗೆ ಅನಿಸ್ತು ಕ್ವಿಕ್ ಆಗಿ ಅಂತ ಹೇಳಿದ್ರೆ? ಫಾರ್ ಎಕ್ಸಾಂಪಲ್ ಏನೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೊಡುವಂತ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರಿಗೆ ಅವರು ಎನ್ವೈರನ್ಮೆಂಟ್ ಆಗಿರ್ಬೋದು, ಅಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ ಇದೆ ಅಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ. ಇಲ್ಲಿ ತರ ಹಾರನ್ ಮಾಡಂಗಿಲ್ಲ, ಸಿಗ್ನಲ್ ಓವರ್ಟೇಕ್ ಮಾಡಂಗಿಲ್ಲ, ಜಂಪ್ ಮಾಡಂಗಿಲ್ಲ, ಒಬ್ಬರನ್ನ ಇದು ಮಾಡಂಗಿಲ್ಲ. ಇವಾಗ ಅಲ್ಲಿ ಏನಾದ್ರು ನಾವು ವಸ್ತುನ ಬಿಟ್ಟು ಹೋದ್ರೆ ಅಲ್ಲೇ ಇರುತ್ತದು. ಓಕೆ, ಯಾರು ತಗೊಂಡೋಗಲ್ಲ. ಇಲ್ಲಿ ಇಟ್ಬಿಟ್ಟು ಹಿಂಗೆ 2 ನಿಮಿಷ ತಿರ್ಗೋಷ್ಟಾಗ ಅದು ಅಭ್ಯಾಸ ಆಗಿರುತ್ತೆ. ಅಲ್ಲಿರ್ಲಿ, ನಾವು ಹಿಡ್ಕೊಂಡಿದ್ರೆ ಬಿಡಲ್ಲ. ಸೊ ಆ ತರ. ಓಕೆ ಪ್ರಿಯಾಂಕಾ, ನನಗೆ ನೀವು ಹೇಳಬೇಕು, ಟ್ರಾನ್ಸ್ ಕಮ್ಯುನಿಟಿ ಅಲ್ಲಿ ಫಾರಿನ್ ಕಂಟ್ರಿ, ಅದೇ USA ಹೋಗಿದ್ರಲ್ಲ ನೀವು, ಫೇಸ್ಬುಕ್ಕಿಂದ ಸೆಲೆಕ್ಟ್ ಮಾಡಿ 1 ತಿಂಗಳಿದ್ರಲ್ಲ, ಅವ್ರನ್ನ ನೋಡೋ ಅದು ಮೆಂಟಾಲಿಟಿ ಹೇಗಿರುತ್ತೆ, ಯಾವ ರೀತಿ ಮಿಂಗಲ್ ಆಗ್ತಾರೆ? ನೀವೇನಾದರೂ ಚಾನ್ಸ್ ಸಿಗ್ತಾ ಟ್ರಾನ್ಸ್ ಕಮ್ಯುನಿಟಿ ಅವ್ರ ಜೊತೆ ಮಾತಾಡೋ ಅಂಥದ್ದು? ಖಂಡಿತ. ನಾನು ಅದೇ ಹೇಳಿದ್ನಲ್ಲ ಮ್ಯೂಟಿನಿ ರೇಡಿಯೋದಲ್ಲಿ ಟ್ರಾನ್ಸ್ ಮ್ಯಾನ್ ಅಂತ, ಅದು ಇವರೇ. ಓ, ಇವರೇನಾ? ಆ ರೇಡಿಯೋ ಸ್ಟೇಷನ್ ರನ್ ಮಾಡ್ತಾ ಇರೋದು. ಓಕೆ ಓಕೆ, ಹಾಂ ಹಾಂ ಹಾಂ. ಅವ್ರ ಜೊತೆ ಕಳೆದಂತ ತುಂಬಾ ಹ್ಯಾಪಿ ಆಗಿತ್ತು ನನಗೆ. ಸೊ ಅವರು ಇನ್ನೊಂದೇನಂತಂದ್ರೆ ಅಲ್ಲಿರೋ ಟ್ರಾನ್ಸ್ಜೆಂಡರ್ಸ್ಗಳನ್ನ ಇಲ್ಲಿರ ತರ ಟ್ರೀಟ್ ಮಾಡಲ್ಲ, ಒಂಥರ ಕಾಮನ್ ಮ್ಯಾನ್ಗಳ ತರ. ಅವರು ಅವ್ರ ಕೆಲಸ ಅವ್ರು ಏನಿದೆ ಅದನ್ನ ನೋಡ್ಕೊಂಡು ಅವ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ತರ ಇಲ್ಲ. ಸೊ ಅಲ್ಲೂ ಕೂಡ ವೃತ್ತಿ ನಡೆಯುತ್ತೆ, ಬಟ್ ಅದಕ್ಕೆ ಅಂತ ಬೇರೆ ಜಾಗ ಇದೆ, ಏರಿಯಾಗಳಿದೆ. ಅಫಿಷಿಯಲ್ ಆಗಿ ಕಾರ್ಗಳಲ್ಲಿ ಬರ್ತಾರಲ್ಲಿ, ಆ ಒಂದು ಇದು ಅಲ್ಲಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.